ನಮಸ್ಕಾರ. ಈಗ ನಾವು ನೋಡಿದ್ವಿ ಬ್ರಹ್ಮಾಸ್ತ್ರ ನೋಡಿದ್ವಿ. ಈಗ ದಶಪರ್ಣಿ ಕಷಾಯ ಅಂಥೇಳಿ, ದಶಪರ್ಣಿ ಕಷಾಯನೂ ಕೂಡ ನಾವು ಕೀಟ ನಿರ್ವಹಣೆಯಲ್ಲಿ ಉಪಯೋಗ ಮಾಡ್ಕೋಬೋದು. ಇದರೊಳಗೆ ಏನಾಗ್ತಿದ್ದಪ್ಪ ಅಂದರೆ ಕೈ ಇರ್ತಕ್ಕಂಥ ಎಲೆಗಳು, ಬೇವಿನ ಎಲೆ ಆಗಲಿ, ಹಾಗಲ ಎಲೆ ಆಗಲಿ, ಲಕ್ಕಿ ಎಲೆ ಆಗಲಿ, ಔಡಲ ಎಲೆ, ಪೇರ್ಲೆಲೆ, ಪಾರ್ಥಿನಿಯಮ್, ಆಮೇಲೆ ಹೊಂಗೆ, ಸೀತಾಫಲ, ಲಾಂಟಾನ, ದತ್ತೂರ, ದಾಳಿಂಬೆ, ಇವು ಎಲ್ಲಗಳ ಒಂದು ಎಲೆ ನೋಡ್ಕೋಬೇಕು. ಇದ್ರ ಜೊತೆಯಾಗಿ ಏನಿರ್ತೈತಪ್ಪ ಅಂತಂದರೆ ನಮಗೆ ಬೇಕಾಗಿದ್ದಂದ್ರೆ 1 kg ಹಸಿಮೆಣಸಿಕಾಯಿ, ಆಮೇಲೆ ಅರ್ಧ kg ಬೆಳ್ಳುಳ್ಳಿ, 200 ಗ್ರಾಮ್ದಷ್ಟು ಶುಂಠಿ ಪುಡಿ. ಇಷ್ಟು 3 ವಿಶೇಷ. ಬ್ರಹ್ಮಾಸ್ತ್ರದಿಂದ ಇದಕ್ಕೆ ಫರಕ್ ಏನಪ್ಪ ಅಂತಂದ್ರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು 200 ಲೀಟರ್ ನೀರು ಇರ್ತಕ್ಕಂಥ ಒಂದು ಬ್ಯಾರೆಲ್ ತೊಗೋಬೇಕು. ಇದಕ್ಕೆ ಇಲ್ಲಿ ಬರ್ದೇವೆ ಇಲ್ಲಿ 200 ಲೀಟರ್ ನೀರು ಇರ್ತಕ್ಕಂಥ ಒಂದು ಬ್ಯಾರೆಲ್. ಅದ್ರ ಜೊತೆ 2 ಕಿಲೋಗ್ರಾಮ್ದಷ್ಟು ದೇಶಿ ಆಕಳ ಸಗಣಿ ತೊಗೋಬೇಕು. ಆಮೇಲೆ 1 ಲೀಟರ್ದಷ್ಟು ದೇಶಿ ಆಕಳ ಗಂಜಲ. ಇದ್ರ ಜೊತೆಯಾಗಿ 200 ಗ್ರಾಮ್ ಏನು ಶುಂಠಿ ಪುಡಿ ಇರ್ತೈತಲ್ಲ ಅದನ್ನು ತೊಗೊಂಡು ಎಲ್ಲ ಸರಿಯಾಗಿ ಕಲಿಸ್ಬೇಕು. ನಾವು ಸರಿಯಾಗಿ ಕಲಿಸಿ ಇಡಬೇಕು. ಇದು ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇವು ಏನು ಮೇಲಿನ ಎಲೆಗಳು ಹೇಳಿದ್ವು, ಬೇವಿನ ಎಲೆ, ಹಾಗಲ ಎಲೆ, ಲಕ್ಕಿ ಎಲೆ, ಇಂಥವು ಇವು ಯಾವುದೇ 10 ಎಲೆಗಳು ತೊಗೋಬೇಕು. ಯಾಕಪ್ಪ ಅಂದರೆ ದಶಪರ್ಣಿ ಇದು. 10 ಎಲೆಗಳು ತೊಗೊಂಡು ಅದೆಲ್ಲ ಸರಿಯಾಗಿ ರುಬ್ಬಬೇಕು. ಅದರ ಜೊತೆಯಾಗಿ ರುಬ್ಬಿ ಅದು ಚಟ್ನಿ ಏನು ಬರ್ತಿಲ್ಲ, ರುಬ್ಬಿದ ಚಟ್ನಿ, ಅದ್ರ ಜೊತೆ 1 ಕಿಲೋದಷ್ಟು ಖಾರದ ಹಸಿಮೆಣಸಿಕಾಯಿ ಹಾಕಬೇಕು. ಆಮೇಲೆ ಅರ್ಧ ಕಿಲೋದಷ್ಟು ಬೆಳ್ಳುಳ್ಳಿ ಹಾಕಬೇಕು. ಇವುಗಳನ್ನೆಲ್ಲ ಮಾಡಿ ತಿರುಗಿಸಿ ತಿರುಗಿಸಿ ಇದ್ರ ಬ್ಯಾರಲ್ದಾಗ ಹಾಕ್ತೀವಿ. ಹಾಕಿ ತಿರುಗಿಸ್ಬೇಕು. ಇದು ಏನು ಮಾಡಬೇಕಪ್ಪ ಅಂತಂದರೆ ಹಾಗೆ ತಿರುಗಿಸಿ ದಿನ 2 ರಿಂದ 3 ಸಲ ತಿರುಗಿಸ್ಕೊತಿರ್ಬೇಕು. 10 ದಿನಗಳ ಕಾಲ ಹಾಗೆ ಇರಬೇಕು. ಇದ್ರ ಮ್ಯಾಗ ಒಂದು ಗೋಣಿ ಚೀಲ ಮುಚ್ಚಬೇಕಾಗ್ತದೆ. 10 ದಿನಗಳು ಆದ ನಂತರ ಅಂದ್ರೆ ದಿನ 2-3 ಸಲ ತಿರುಗಿಸ್ತೇವೆ. ಆಮೇಲೆ ಹಾಗೆ ಇಟ್ಬಿಡ್ಬೇಕು ಮುಚ್ಚಿ. 41 ದಿನಗಳು ಹಾಗೆ ಇಡಬೇಕು ನಾವು. 41 ದಿನಗಳ ಆದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಂತಂದರೆ ನಾವು ಇದ್ರಾಗಿಂದ ಇದು 1 ಲೀಟರ್ ದಶಪರ್ಣಿ ತೊಗೊಂಡು 200 ಲೀಟರ್ದು ಇರತಕ್ಕಂಥ ಇನ್ನೊಂದು ಬ್ಯಾರಲ್ ಕೂಡಿಸಿ ನಾವು ಸಿಂಪಡಣೆ ಮಾಡ್ಕೋಬೋದು. ಇದು ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಅದು ಆದಮೇಲೆ ಇದ್ರದ್ದು ವಿಶೇಷ ಏನಪ್ಪ ಅಂತಂದ್ರೆ ಇದನ್ನು ನಾವು ಕೂಡ 6 ತಿಂಗಳ ತನಕ ಬಳಸ್ಬೋದು. ಇದನ್ನು ಒಂದು ದಿವಸ 41 ದಿವಸಿಗೆ ಏನು ತಯಾರಾಗ್ತಿರಲ್ಲ ಇದನ್ನು 6 ತಿಂಗಳವರೆಗೂ ಕೂಡ ಇದನ್ನು ಬಳಸ್ಬೋದು. 200 ಲೀಟರ್ ಇದು ಇರೋದ್ರಿಂದ ಸುಮಾರು ನಾವು 200 ಲೀಟರ್ ಅಂತಂದ್ರೆ 200 ಎಕರೆಗೆ ಆಗಷ್ಟು ತಯಾರಾಗ್ತದೆ. ಇದು ಒಂದೇ 200 ಲೀಟರ್. ಯಾಕಪ್ಪ ಅಂದರೆ 200 ಲೀಟರ್ ನೀರಿಗೆ 1 ಲೀಟರ್ ಹಾಕ್ತೇವೆ ನಾವು. ಹಾಗಾಗಿ ನೀವು 200 ಎಕರೆಗೆ ಸಾಕಾಗಷ್ಟು ಒಂದು ಬರೀ ಬ್ಯಾರಲ್ದಾಗ ಔಷಧ ತಯಾರಾಗ್ತದೆ. ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಸಾಕಷ್ಟು ಹುಳುಗಳು ಇದರಿಂದ ನಿಯಂತ್ರಣ ಆಗ್ತವೆ.